ಸ್ನೇಹಿತರೆ, ಎಲ್ಲರಿಗೂ ವಿಡಿಯೋಗೆ ಸ್ವಾಗತ. ನಾನು ಇವತ್ತು ನೋಡಿ PDO ಕೀ ಆನ್ಸರ್ ಇನ್ನೂ ಬಿಟ್ಟಿಲ್ಲ, ಅದು ಮತ್ತು ಅದಕ್ಕೆ ಕಾರಣ ಏನು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ನೀವು ನೋಡಿರ್ಬೋದು PDO ಒಂದು OMR ಶೀಟ್ ಇಮೇಜನ್ನು ಇಲ್ಲಿ ಹಾಕಲಾಗಿದೆ. ಉತ್ತರ ಪತ್ರಿಕೆ ಸ್ಕ್ಯಾನ್ ಬಳಿಕವೇ ಕೀ ಹತ್ರ, ಅಂದರೆ ನಿಮ್ಮ ಒಂದು OMR ಶೀಟ್ ಸ್ಕ್ಯಾನ್ ಮಾಡ್ತಾರೆ, ಸ್ಕ್ಯಾನ್ ಆದ ತಕ್ಷಣ ಕೀ ಆನ್ಸರ್ ಬಿಡ್ತಾರೆ. ಹಾಗಾಗಿ ಸ್ವಲ್ಪ ತಡ ಆಗುತ್ತೆ, ಯಾಕಂದರೆ ಸುಮಾರು 1 ತಿಂಗಳ ತನಕ ಟೈಮ್ ತೊಗೋಬೋದು ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಓಕೆ, ಡಿಸೆಂಬರ್ 8ರಂದು ಎಕ್ಸಾಮ್ ನಡೆದಿತ್ತು. 150 ಪೋಸ್ಟ್ಗಳಿದ್ದವು. ಎಲ್ಲ ವಿದ್ಯಾನುಸಾರವಾಗಿರುತ್ತದೆ. ಪರೀಕ್ಷೆ ನಂತರದ ಎಲ್ಲ ಉತ್ತರ ಪತ್ರಿಕೆಗಳು ಮೌಲ್ಯಮಾಪನ ಕೇಂದ್ರಕ್ಕೆ ತಲುಪಿದ 1 ತಿಂಗಳ ನಂತರ, ಓಕೆ, 1 ತಿಂಗಳ ನಂತರ ಸ್ಕ್ಯಾನಿಂಗ್ ಮುಗಿದ ಬಳಿಕ, ಅಂದರೆ ಸ್ಕ್ಯಾನಿಂಗ್ ಏನು OMR ಶೀಟ್ನ ಸ್ಕ್ಯಾನಿಂಗ್ ಮುಗಿದ ತಕ್ಷಣ ಡಾಟಾನ ಏನು ಮಾಡಿರ್ತಾರೆ KPSCಯಲ್ಲಿ ಸುರಕ್ಷಿತವಾಗಿ ಏನು ಸೇರಿದ ತಕ್ಷಣ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿ ಆಕ್ಷೇಪಣೆಗೆ ಆಹ್ವಾನಿಸಲಾಗುತ್ತದೆ. ನೆಕ್ಸ್ಟ್ ಅವ್ರು ಏನು ಹೇಳಿದರೆ, ಆಕ್ಷೇಪಣೆ ಅವಧಿ ಮುಗಿದು ಅಂತಿಮ ಕೀ ಉತ್ತರಗಳ ಬಿಡುಗಡೆಯ ನಂತರ ಅಭ್ಯರ್ಥಿಗಳು ಪಡೆದ ಅಂಕಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. ಅಂದರೆ ನಿಮ್ಮ ಮಾರ್ಕ್ಸ್ನ ಕೀ ಆನ್ಸರ್ ಏನೋ ನೀವು ಆಕ್ಷೇಪಣೆ ಮುಗಿದ ಡೇಟ್, ಆಮೇಲೆ ಅಫಿಷಿಯಲ್ ಕೀ ಆನ್ಸರ್ಗಳನ್ನ ಕೊಟ್ಟು ಅದು ಏನು ವ್ಯಾಲ್ಯೂಯೇಷನ್ಗೆ ಅಬ್ಜೆಕ್ಷನ್ಗೆ ಅವಕಾಶ ಕೊಟ್ಟು ಅದಕ್ಕೆಲ್ಲ ಕ್ಲೋಸ್ ಆದ ತಕ್ಷಣ ನಿಮಗೆ ಅವರು ನಿಮ್ಮ ಮಾರ್ಕ್ಸ್ನ ಬಿಡ್ತಾರೆ. ಅದಕ್ಕೆ ಕಾರಣ ಪಾರದರ್ಶಕತೆ. ಓಕೆ, ಯಾಕಂದರೆ ಇಷ್ಟು ದಿನ KPSCಗೆ ಕಳಂಕ ಕಂಡುಕೊಂಡು ಅದನ್ನು ಹೋಗಲಾಡಿಸಲು ಪಾರದರ್ಶಕತೆ ತರಲು ಈ ಒಂದು ಕ್ರಮವನ್ನು ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಅಭ್ಯರ್ಥಿ ಮಾಹಿತಿಯು ಗೌಪ್ಯವಾಗಿರುತ್ತದೆ. OMR ಶೀಟ್ ಸ್ಕ್ಯಾನಿಂಗ್ ವೇಳೆ ಅಭ್ಯರ್ಥಿ ನೋಂದಣಿ ಸಂಖ್ಯೆ ಮತ್ತು OMR ಸಂಖ್ಯೆ ಗೊತ್ತಾಗಬಾರದು ಎಂದು OMR 2 ಭಾಗ ವಿಭಜಿಸಲಾಗಿದೆ. 2 ಭಾಗಗಳ ನಡುವೆ ಹರಡಿಕೊಂಡಿರುವಂತೆ ಬಾರ್ಕೋಡ್ ಮುದ್ರಿಸಲಾಗಿದೆ. ಓಕೆ, ನೀವು ನೋಡಿರ್ಬೋದು, ನೀವು ಯಾವುದೇ ರೀತಿ ಡೇಟಾನ ಹಾಕಿರೋದಿಲ್ಲ OMR ಶೀಟಲ್ಲಿ, ಬರೀ ನಿಮ್ಮ ಒಂದು ಸಿಗ್ನೇಚರ್ನ ಹಾಕಿರ್ತಾರೆ. PDO ಎಕ್ಸಾಮ್ ಯಾರು ಬರೆದಿರೋ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಅಭ್ಯರ್ಥಿ ಎರಡು ಪಾರ್ಟ್ ಮಾಡಿರ್ತಾರೆ, ಇಲ್ಲಿ ನೋಡಿರ್ತೀರ. ಓಕೆ, ಇಲ್ಲಿ ಡಿವೈಡರ್ ಇರುತ್ತೆ, ಈ ಬಾರ್ಕೋಡ್ ಸೇಮ್ ಇರುತ್ತೆ. ಬಾರ್ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಓಕೆ, ಕೀ ಉತ್ತರ ಬಿಡುಗಡೆಗೆ ತಿಂಗಳು ಬೇಕು. ಓಕೆ, ಈಗ ನೋಡಿರ್ಬೋದು ನೀವು PDO HKದು ಬಹಳ ಬೇಗ ಬಿಟ್ಟರು, ಬಟ್ ಆದರೆ ಈ ನಾನ್ HKದು ಲೇಟಾಗಿದೆ. ಯಾಕಂದರೆ ಅದಕ್ಕೆ ಇದು ಮಾಡಿದರು. ಇವಾಗ ಇದನ್ನು ಹೊಸ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ತಡ ಆಗುತ್ತೆ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಕೂಡ ಮಾಡಿದ್ದಾರೆ, ನೀವು ನ್ಯೂಸ್ ಪೇಪರಲ್ಲಿ ಕೂಡ ಓದಿರ್ಬೋದು. ಓಕೆ, ಇನ್ನು ಯಾರು ಗೊತ್ತಿಲ್ಲ ಅವರು ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.